ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ರಾಯರಿಗೆ ಕಟ್ಟಿರೋವಂಥ ಮುಡುಪನ್ನು ಯಾವ ರೀತಿ ಬಿಚ್ಚೋದು, ಯಾವ ಟೈಮಿಂಗ್ಸಲ್ಲಿ ಬಿಚ್ಚಬೇಕು, ಕಟ್ಟಿರೋವಂಥ ಮುಡುಪುಲಿರೋವಂಥ ಕಾಯಿನ್ಸ್ನ ಏನು ಮಾಡಬೇಕು, ರಾಯರ ಮಠಕ್ಕೆ ಹೋಗಿ ಉಂಡಿಗೆ ಹಾಕಬೇಕಾ ಅಥವಾ ತುಂಬ ಕಷ್ಟದಲ್ಲಿರೋರಿಗೆ ಕೊಡಬೇಕಾ, ಯಾವ ರೀತಿ ಮುಡುಪನ್ನ ಬಿಚ್ಕೊಂಡು ಯಾವ ರೀತಿ ಪೂಜೆನ ಮಾಡಿಕೊಂಡೆ ಅಂತ ನಾನು ಕಂಪ್ಲೀಟಾಗಿ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ವಿಡಿಯೋಸ್ನ ಶೇರ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ರಾಯರಿಗೆ ಮುಡುಪನ್ನ 9 ದಿನಗಳ ಕಾಲ ಕಟ್ಟಿ ಪೂಜೆನ ಮಾಡಿಕೊಂಡೆ. ಗುರುವಾರ ನಾನು ಮುಡುಪನ್ನ ಕಟ್ಟಿ ಶುಕ್ರವಾರದ ತನಕ ಪೂಜೆನ ಮಾಡಿ 9 ದಿನ ಆದಮೇಲೆ ನಾನು ಶನಿವಾರ ಮುಡುಪನ್ನ ಬಿಚ್ಕೊಳ್ತಾ ಇದ್ದೀನಿ. 9 ದಿನಗಳ ಕಾಲ ಬೆಳಿಗ್ಗೆ ಮತ್ತು ಸಂಜೆ ಮುಡುಪುಗೆ ಹಾಗೆಯೇ ರಾಯರ ಫೋಟೋಗೆ ಪೂಜೆನ ಮಾಡ್ಕೋಬೇಕು. 9 ದಿನ ಕಂಪ್ಲೀಟ್ ಆದಮೇಲೆ 10 ದಿನ ಶನಿವಾರ ನಾವು ಮುಡುಪನ್ನ ಬಿಚ್ಕೋಬೇಕಾಗುತ್ತೆ. ಬಿಚ್ಚೋಕ್ಕಿಂತ ಮುಂಚೆ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಸ್ನಾನ ಮುಗಿಸ್ಕೊಂಡು ಬೆಳಿಗ್ಗೆ ಒಂದು 6:30 ಒಳಗಡೆ ನಾನು ಪೂಜೆನ ಮಾಡಿ ಮುಗಿಸ್ಕೊಂಡೆ. 9 ದಿನಗಳ ಕಾಲನೂ ಅಷ್ಟೇ ನಾವು ರಾಯರಿಗೆ ಬೆಳಿಗ್ಗೆ ಮತ್ತು ಸಂಜೆ ನಾವು ಪೂಜೆನ ಮಾಡಬೇಕಾಗುತ್ತೆ. ರಾಯರ ಫೋಟೋನ ಕ್ಲೀನ್ ಮಾಡಿಕೊಂಡು ಹೂವೆಲ್ಲ ತೆಗೆದು ರಾಯರ ಬೃಂದಾವನ ಹಾಗೆಯೇ ವಿಗ್ರಹಕ್ಕೂ ಸಹ ಅಕ್ಷತೆ, ಹೂವು, ಗಂಧ ಎಲ್ಲ ಇಟ್ಟು ದೀಪಗಳನ್ನ ಹಚ್ಚಿ ಮುಡುಪಿಗೂ ಸಹ ಹೂವೆಲ್ಲ ಇಟ್ಟು ನಾವು ದೀಪನ ಹಚ್ಕೊಂಡು ಪೂಜೆ ಅನ್ನೋದನ್ನ ಮಾಡ್ಕೋಬೇಕು. 9 ದಿನಗಳ ಕಾಲನೂ ಸಹ ರಾಯರ ಫೋಟೋ ಮುಂದೆ ನೈವೇದ್ಯ ಅನ್ನೋದನ್ನ ಇಡಬೇಕಾಗುತ್ತೆ. ಇಲ್ಲಿ ನಾನು ಸಹ ರಾಯರಿಗೆ ನೈವೇದ್ಯನ ಇಟ್ಕೊಳ್ತಾ ಇದ್ದೀನಿ. ನೈವೇದ್ಯಕ್ಕೆ ಒಬ್ಬರು ನನಗೆ ಕಮೆಂಟ್ ಮಾಡಿದರು ಏನೆಲ್ಲ ಇಡ್ಬೋದು ಅಂತ. ಮನೇಲಿ ಮಾಡಿರೋವಂಥ ಸಿಹಿ ಪದಾರ್ಥ ಇಡ್ಬೋದು, ಹಾಗೆಯೇ ಹಣ್ಣುಗಳನ್ನ ಇಡ್ಬೋದು. ನಿಮ್ಮ ಮನೇಲಿ ಏನೂ ಇಲ್ಲ ಅಂತ ಅಂದರೆ ಅವಲಕ್ಕಿನೂ ಸಹ ನಾವು ರಾಯರಿಗೆ ಇಡ್ಬೋದು. ಮೊಸರು ಅನ್ನ ಹಾಗೆಯೇ ಪುಳಿಯೋಗರೆ ಈ ಥರ ಅನ್ನದ ಐಟಮು ಸಹ ನಾವು ರಾಯರಿಗೆ ನೈವೇದ್ಯನ ಇಟ್ಟು ಪೂಜೆನ ಮಾಡ್ಕೋಬೋದು. ರಾಯರ ಫೋಟೋ ಮುಂದೆ ಒಂದು ಲೋಟದಲ್ಲಿ ನೀರು ಹಾಗೆಯೇ ಲೋಟದಲ್ಲಿ ಹಸಿ ಹಾಲು ಸಹ ನೈವೇದ್ಯಕ್ಕೆ ಇಡ್ಬೋದು. ಪೂಜೆ ಮಾಡಬೇಕಾದ್ರೆ ಶ್ರೀ ಗುರು ರಾಘವೇಂದ್ರಾಯ ಸ್ವಾಮಿ ನಮಃ ಅಂತ ಸ್ತೋತ್ರನ ಮರೀದೇ ಹೇಳ್ಬೇಕಾಗತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ 108 ಸಾರಿ ಹೇಳ್ಬೇಕಾಗತ್ತೆ. 108 ಸಾರಿ ಹೇಳಿ ಪೂಜೆನ ಮಾಡಿಕೊಂಡು ರಾಯರಿಗೆ ನಾವು ಲಾಸ್ಟಲ್ಲಿ ಅಕ್ಷತೆ ಅನ್ನೋದನ್ನ ಫೋಟೋ ಹಾಗೆಯೇ ಬೃಂದಾವನ ವಿಗ್ರಹಕ್ಕೆ ಹಾಕ್ಕೊಂಡು ಪೂಜೆನ ಮುಗಿಸ್ಕೋಬೇಕಾಗತ್ತೆ. ನಾನು ಆವಾಗಲೇ ಹೇಳ್ದಂಗೆ ನಾನು ಪೂಜೆನ 6:30 ಒಳಗಡೆ ಮಾಡಿಕೊಂಡೆ. ನೀವೇನಾದರೂ ವ್ರತ ಅಥವಾ ಏನಾದರೂ ಅನುಷ್ಠಾನಗಳು ರಾಯರ ಪೂಜೆ ಗುರುವಾರದ್ದು ಪೂಜೆ ಈ ಥರ ಮಾಡ್ತಾಯಿದ್ರೆ ನೀವು ಆದಷ್ಟು ಬೇಗ ಒಂದು 5 ಗಂಟೆಗೆ ಎದ್ದು 6 ಗಂಟೆ ಒಳಗಡೆ ನೀವು ಪೂಜೆನ ಮುಗಿಸ್ಕೋಬೇಕಾಗತ್ತೆ. ಪೂಜೆ ಎಲ್ಲ ಆದಮೇಲೆ ಇಲ್ಲಿ ನಾನು ಮುಡುಪಿಗೆ ನಮಸ್ಕಾರ ಮಾಡಿಕೊಂಡು ಮುಡುಪನ್ನ ಎತ್ಕೊಂಡು ಇಲ್ಲಿ ಬಿಚ್ತಾ ಇದ್ದೀನಿ. ಮುಡುಪನ್ನ ಯಾವ ಟೈಮಿಂಗ್ಸಲ್ಲಿ ಬಿಚ್ಚಿದೆ ಅಂತಂದರೆ ಒಂದು 6 ಗಂಟೆ ಅಷ್ಟೊತ್ತಲ್ಲಿ ನಾನು ಮುಡುಪನ್ನ ಬಿಚ್ಚಿದೆ. ನೀವು ಅಷ್ಟೇ ಯಾರಾದ್ರು ಮುಡುಪು ಕಟ್ಟು ಪೂಜೆ ಮಾಡ್ತಾ ಇದ್ದರೆ ನೀವು ಒಂದು 6 ಗಂಟೆ ಒಳಗಡೆ ಮುಡುಪನ್ನ ಬಿಚ್ಕೊಳ್ಳಿ. ಮುಡುಪು ಒಳಗಡೆ ನಾನು 21 ರೂಪಾಯಿ ಕಾಯಿನ್ಸ್ನ ಹಾಕಿದೆ. ಕೆಲವೊಬ್ಬರು 11 ರೂಪಾಯಿನೂ ಸಹ ಹಾಕ್ತಾರೆ. ಆದರೆ ನಾನಿಲ್ಲಿ 21 ರೂಪಾಯಿ ಕಾಯಿನ್ಸ್ನ ಕಟ್ಟಿ 9 ದಿನಗಳ ಕಾಲ ಪೂಜೆ ಮಾಡಿರೋದು. ನನಗೆ ಇನ್ಸ್ಟಾಗ್ರಾಮಲ್ಲಿ ಸುಮಾರು ಜನ DM ಮಾಡಿದ್ದೀರಾ ದಿನಕ್ಕೊಂದು ಮುಡುಪನ್ನ ಕಟ್ಟಬೇಕಾ ಅಥವಾ ಒಂದೇ ಸಲ ಮುಡುಪನ್ನ ಕಟ್ಟಿ ಪೂಜೆ ಮಾಡಬೇಕಾ ಅಂತ. ನಾನು ಒಂದೇ ಸಲ 21 ರೂಪಾಯಿ ಕಾಯಿನ್ಸ್ನ ಹಾಕಿ ಮುಡುಪನ್ನ ಕಟ್ಟಿರೋದು. ಕೆಲವೊಬ್ಬರು ದಿನಾಗಲೂ ಒಂದೊಂದು ಮುಡುಪನ್ನ ಕಟ್ಟಿ ಪೂಜೆ ಮಾಡ್ತಾರೆ. ನಾನು ಆ ರೀತಿ ಮಾಡ್ಕೊಂಡಿಲ್ಲ, ಒಂದೇ ಸಲ ಮುಡುಪನ್ನ ಕಟ್ಟಿ 9 ದಿನಗಳ ಕಾಲ ಪೂಜೆ ಮಾಡ್ಕೊಂಡಿರೋದು. ಮುಡುಪುಲಿರುವಂಥ ಕಾಯಿನ್ಸ್ನ ನಾನು ಬಿಚ್ಚಿ ತಗೊಂಡು ಇಲ್ಲಿ ನಾನು ರಾಯರ ಮಠಕ್ಕೆ ಬಂದಿದ್ದೀನಿ. ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ರಾಯರ ಮೂಲ ವಿಗ್ರಹ ಇರೋದು ನಮ್ಮ ನಂಜನಗೂಡಲ್ಲಿ ಅಂತ. ನಂಜನಗೂಡಲ್ಲಿ ಇರೋವಂಥ ಶ್ರೀ ಗುರು ರಾಯರ ಮಠ ಅಂತಲೇ ಹೇಳ್ಬೋದು. ನಮಗೆ ಹತ್ರದಲ್ಲೇ ಇರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ರಾಯರ ನೋಡಬೇಕು ಅಂತಂದರೆ ನಾವು ಜಾಸ್ತಿ ಬರೋದೇ ಈ ಮಠಕ್ಕೆ. ರಾಯರ ಮಠಕ್ಕೆ ಬಂದು ರಾಯರ ದರ್ಶನ ಮಾಡಿ ರಾಯರಿಗೆ ನಮ್ಮ ಕೈಲಾದಷ್ಟು ಸೇವೆನ ಮಾಡಿ ಪ್ರದಕ್ಷಿಣೆ ಎಲ್ಲ ಹಾಕಿ ರಾಯರ ನೈವೇದ್ಯ ಹಾಗೆಯೇ ಮಂತ್ರಾಕ್ಷತೆ ಈಸ್ಕೊಂಡು ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ ಅಂತಲೇ ಹೇಳ್ಬೋದು. ರಾಯರ ಮಠಕ್ಕೆ ಹೋಗಿ ತುಪ್ಪದ ದೀಪನೂ ಸಹ ಹಚ್ಬೋದು. ತುಪ್ಪದ ದೀಪನ ಯಾವ ರೀತಿ ಹಚ್ಚಬೇಕು ಅಂತ ನಾನು ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ನೋಡಬೇಕು ಅಂತ ಅನಿಸಿದ್ರೆ ಹೋಗಿ ಒಂದ್ಸಲ ಚೆಕ್ ಮಾಡಿ. ರಾಯರ ಮಠಕ್ಕೆ ಬಂದು ರಾಯರ ದರ್ಶನ ಎಲ್ಲ ಮಾಡಿಕೊಂಡು ನಾನು ಬಿಚ್ಕೊಂಡು ಬಂದಿರೋವಂಥ ಕಾಯಿನ್ಸ್ನ ಏನು ಮಾಡಿದೆ ಅಂತಂದರೆ, ನೀವು ಉಂಡಿಗೆ ಬೇಕಾದರೂ ಹಾಕ್ಬೋದು. ನಾನು ರಾಯರ ಮಠದಲ್ಲಿರೋವಂಥ ಉಂಡಿಗೆ ಹಾಕಲಿಲ್ಲ. ಹೊರಗಡೆ ಕೂತಿರ್ತಾರಲ್ಲ, ತುಂಬ ಕಷ್ಟದಲ್ಲಿರ್ತಾರಲ್ಲ ಅಂಥವ್ರಿಗೆ ಕೊಡೋಣ ಅಂತ ಹೇಳಿ ನಾನು ಅಂಥವ್ರಿಗೆ ಕಾಯಿನ್ಸ್ನ ಕೊಟ್ಟೆ. ರಾಯರಿಗೆ ನಾನು ಮುಡುಪು ಸೇವೆನ 9 ದಿನಗಳ ಕಾಲ ಈ ರೀತಿ ಪೂಜೆ ಮಾಡಿಕೊಂಡು 9 ದಿನ ಆದಮೇಲೆ ನಾನು ಮುಡುಪನ್ನ ಬಿಚ್ಚಿ ಈ ರೀತಿ ಮಾಡಿಕೊಂಡೆ. ಈ ವ್ಲಾಗು ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ರಾಯರ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.